ಸ್ಕೂಲ್ ಟ್ರಿಪ್ ನಮ್ಮ PT ಮಾಸ್ಟರ್ ಆಡ್ದಂಗೆ ಆಡ್ತಾವ್ರಿ ಇವಾಗ. ನೀವು ಆ ಟೈಪಾ? ಹಸಿರು ಸೀರೋ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹುಷಾರಪ್ಪ, ಚಡ್ಡಿ ಒಳಗೆ ಹೋಗ್ಬಿಟ್ಟೈತೆ ನೋಡ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇವ್ರನ್ನ ತೋರಿಸ್ಬಾರ್ದು ಅಂತ ಗೈಸ್. ಸೋಲ್ ಅನ್ನೋದು ನಂಗೆ ನೆನಪೇ ಇರಲ್ಲ ರೀ ಗೈಸ್. ನಂಗೊಂದು ಡೌಟ್ ಏನ್ ಗೊತ್ತಾ, ಇವಯ್ಯ ಬೇಕು ಅಂತ ಈ ಹೋಟ್ಲಿಗೆ ಕರ್ಕೊಂಬಂದವನ ಏನಂತ ಗೊತ್ತಿಲ್ಲ. ನಿಮ್ದು ವಿನಯ್ ಅಣ್ಣ ಆಗ್ತಾರೆ ಅಂತ ಗೊತ್ತಾಯ್ತು. ಅಯ್ಯೋ ನಾನೇನೇ ಆಟ ಆಡ್ತೀನಿ, ಯಾರವ್ರ ಆಟ ಆಡಕ್ಕೆ? ಅಲ್ಲಿ ಗಾಡಿ ಕಚ್ಕೊಂಡಿದ್ರಿ, ಇಲ್ಲ ಅಣ್ಣನೇ ಕಚ್ಕೊಂಡ್ಬಿಟ್ಟಾನ. ಟನಲ್ ಹೋಗ್ಬಿಟ್ಟೈತದು. ನಾನು ಒಂದು ಬುಕ್ ಓದ್ದೆ, ಮಿತ್ರನಿಂದ ಪುತ್ರ ಲಾಭ ಅಂತ. ಬರೀ ಇಂತದೆಯಾ? ಅಲ್ಲ ಏನ್ ಅನ್ಸ್ತೈತೆ? ಚುಮು ಅನಿಸ್ತೈತೆ. ನಿಮ್ಮನೆ ಅಂತ ಅನ್ಕೊಂತೀನಿ. ಆಮೇಲೆ ಬಿಲ್ ಕೊಟ್ಬಿಟ್ಟು ಹೋಗಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಮಧ್ಯ ರೋಡಲ್ಲಿ. ಎಲ್ಲಿಗೆ ಸಡನ್ ಆಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ, ಬನ್ನಿ. ಸೊ ನೋಡಿ, ಸಡನ್ ಆಗಿ ರೈಸ್ ಆಗಿ ಟ್ರಿಪ್ ಕರ್ಕೊಂಡು ಹೋಗ್ತವ್ರೆ ಒನ್ ಜಾಯಿಂಟ್ ವಿನಯ್ ಅವರು. ಸೊ ರಾತ್ರಿ ರೈಸ್ ಆಗಿ ಟ್ರಿಪ್ ಕೊಡ್ತಾ ಇರೋದು. ಟೈಮ್ ಎಷ್ಟು ಅಂದರೆ 12 ಗಂಟೆ 3 ನಿಮಿಷ. ಏಯ್ ಸುಂದರಿ ತಗೋ, ಲಗೇಜ್ ಹಾಕೋ. ಸಡನ್ ಆಗಿ ರೈಸ್ ಆಗಿ ಒಂದು ಟ್ರಿಪ್ ಕರ್ಕೊಂಡ್ಬಂದ್ಬಿಟ್ಟು, ಕಂಪ್ಲೀಟ್ ಸ್ಟ್ರೇಂಜರ್ಸ್ ಟ್ರಿಪ್ಪು. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಐ ಆಮ್ ಲವಿಂಗ್ ಇಟ್. ಏನು ಮೇಡಮ್, ಏನೋ ಎಮ್ಮೆ ಅಂತ ಇದ್ದೀರಾ? ಬೈಯಂಗಿದ್ರೆ ಡೈರೆಕ್ಟಾಗಿ ಬೈರಿ ಮೇಡಮ್, ಅದರಲ್ಲೇನು. ಹಾಂ ನೋಡಿ, ಎಮ್ಮೆ ಅಂತವ್ರು ನನಗೆ. ಏನು ಸಚ್ಚಿ ಸಮಾಚಾರ? ಮಾಯ ಇರಲಿ, ಹೇಳು, ನೀನು ಮಾತಾಡೋ. ಏನು ಕ್ಯೂಟಿ ಏಯ್ ಏಯ್ ಓ ಸಾಕಲ್ವಾ? ಒಬ್ರು ಹಾಕಿದ್ರೆ ಸಾಕಲ್ವಾ ಬ್ರೋ? ಯಾರು ಬ್ರೋ ಇವಮ್ಮ ಮಾಸ್ಕ್ ಹಾಕೊಂಡ್ಬಿಟ್ಟೋಳೆ? ಏಯ್ ಮಾಸ್ಕ್ ಹಾಕೊಂಡಿದ್ದೀರಾ? ಕೊರೋನಾ ಗೈಸ್. ನಿಜವಾಗ್ಲೂ ಸೈಕ್ ಆಗ್ಬಿಟ್ಟಿದ್ದೀನಿ ಗೈಸ್. ಯಾಕೆ ಅಂತ ಹೇಳಿದ್ರೆ, ಸಡನ್ನಾಗಿ ಅನ್ಪ್ಲ್ಯಾಂಡ್ ಆಗಿ ಟ್ರಿಪ್ಪಿಗೆ ಹೋಗ್ತಾ ಇರೋದು ನಾನು. ಸೊ ಯಾರು ಏನು ಗೊತ್ತಿಲ್ಲ. ಒನ್ ಜಾಯಿಂಟ್ ಟ್ರಾವೆಲ್ಸಲ್ಲಿ ರೈಸ್ ಆಗಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗದ್ದೆ ಮನೆಗೆ. ಸೊ ಕೂರ್ ಕಡೆ ಬರ್ತೀರಾ ಬ್ರೋ, ಹೋಗೋಣ ಅಂದರು. ಸೀಟ್ ಇಲ್ಲ ಮುಂದೆ, ಇಲ್ಲಿ ಡ್ರೈವರ್ ಪಕ್ಕ ಕುತ್ಕೊಂಡು ಹೋಗ್ಬೇಕು. ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಅಣ್ಣ ನಡೆಯೋಣ, ತಲೆಗೆ ಇಡ್ಸ್ಕೊಬೇಡ, ಎಲ್ಲ ಆಯ್ತಾ ನಡೆಯೋಣ. ಗೈಸ್ ಜಸ್ಟ್ ಮಿಸ್ ಕಿಟಕಿಯಿಂದ ಆಚ್ಕೋಗ್ಬಿಡ್ತಾ ಇದೆ ಅವರು. ಅಲ್ಲೊಂದು ಚೆಕ್. ಸೊ ಫಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಫ್ರೆಂಡ್ ಎಬ್ಬಿಸಿ. ಊಟಾರ ಜಸ್ಟ್ ಫಾಲೋ ಫ್ಯೂ ರೂಲ್ಸ್. ಓಕೆ, ನಾನು ಒಂದಿಷ್ಟು ರೂಲ್ಸ್ ಗಳನ್ನ ಬ್ರೀಫ್ ಮಾಡ್ತೀನಿ. ಐ ವಾಂಟ್ ಎವ್ರಿಬಡಿ ಟು ಫಾಲೋ ದ ರೂಲ್ಸ್ ಅಟ್ ಎನಿ ಕಾಸ್ಟ್. ಸೊ ಎಲ್ಲರೂ PDF ನ ಕರೆಕ್ಟಾಗಿ ಓದಿದ್ದೀರಾ? ಕರೆಕ್ಟ್. ಪೇಜ್ ನಂಬರ್ 3 ಅಲ್ಲಿ ಏನಿದೆ? ಐ ವಾಂಟ್ ಬಡಿ ಟು ಎಂಜಾಯ್. ಸೊ ಎಲ್ಲಾದ್ರೂ ಊಟಕ್ಕೆ ಎಲ್ಲಾದ್ರೂ ನಿಲ್ಸಿದಾಗ ಅಕ್ಕಪಕ್ಕ ಬಾರು ರೆಸ್ಟೋರೆಂಟ್ ಇದ್ರೆ ದಯವಿಟ್ಟು ಇಳ್ದ್ಬಿಟ್ಟು ಹೋಗಿ ನಮ್ಗೆ ಗೊತ್ತಿದ್ದಾರೆ ಕುತ್ಕೊಂಡ್ ಬರ್ಬೇಡಿ. ನನಗೆ ತಗೊಂಬನ್ನಿ. ಇದು ಕರೆಕ್ಟ್. ಡ್ಯಾನ್ಸ್ ಆಡಿ, ಹಾಡಾಡಿ, ಮಜಾ ಮಾಡಿ. It's your ಮಜಾ. ಸ್ಕೂಲ್ ಟ್ರಿಪ್ ನಮ್ಮ PT ಮಾಸ್ಟರ್ ಆಡ್ದಂಗೆ ಆಡ್ತಾವ್ರಿ ಇವಾಗ. ಹಾಯ್ ವೆರಿ ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸೊ ನೀವೇನು ಬಂದಿದ್ದೀರಲ್ಲ ಒನ್ ಜಾಯಿಂಟ್ ಟ್ರಾವೆಲ್ಸ್, ಸೊ ಹಿ ಇಸ್ ದ ಮೇನ್ ಗಾಯ್. ಸೊ ಯು ಗೈಸ್ ಆರ್ ರಿಯಲಿ ಲಕ್ಕಿ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಅವ್ರು ಬರ್ತಾರೆ ಅಂತ ಗೊತ್ತಾದ್ರೆ ಬಸ್ಸಲ್ಲಿ ಒಂದೇ ಒಂದು ಸೆಕೆಂಡ್ಗೂ ನೆಕ್ಸ್ಟ್ ಮೂಮೆಂಟೇನೆ ಎಲ್ಲ ಸ್ಲಾಟ್ಸು ಫಿಲ್ ಆಗ್ಬಿಡುತ್ತೆ. ವಿ ಬೋತ್ ಕೇಮ್ ಆನ್ ಅ ಸಡನ್ ಸರ್ಪ್ರೈಸ್. ವಿ ಡಿಸೈಡೆಡ್ ಅರೌಂಡ್ 2 hours ಬ್ಯಾಕ್ ಅನ್ಕೊಂತೀನಿ. ಸೊ ಇಟ್ಸ್ ಆಲ್ ಅ ಸರ್ಪ್ರೈಸ್. ವಿಲ್ ಎಂಜಾಯ್ ಅ ಲಾಟ್. ಫುಲ್ ಫಾರ್ಮ್ ಆಫ್ ಒನ್ ಜಾಯಿಂಟ್. ಎಲ್ಲರೂ ಅನ್ಕೊಂಡಿರ್ತೀರ ಜಾಯಿಂಟ್ ಅಂದರೆ ಇದಲ್ಲ. ದೇರ್ ಇಸ್ ಅ ಫುಲ್ ಫಾರ್ಮ್ ಆಫ್ ಜಾಯಿಂಟ್. ಪೀಪಲ್ ಹೂ ಡಸಂಟ್ ನೋ, ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ. ಕರೆಕ್ಟಾ? ಓಕೆ, ಐ ವಿಲ್ ಓನ್ಲಿ ಸ್ಟಾರ್ಟ್. ಓಕೆ, ಮೈಸೆಲ್ಫ್ ಸುಜಿತ್, a very bad friend of Vinay. Basically, I'm a content creator and a YouTube blogger. I do daily vlogs, lifestyle vlogs. ಏನೇನು ಸಿಗೋದು ಎಲ್ಲ ಮಾಡ್ತಾ ಇರ್ತೀನಿ. ಒಂಥರ ಅರ್ಬೇಕೆ ಗುಡ್ದವನು ಅಂದ್ಕೊಳ್ಳಿ. I'm a huge fan of RCB. Very, very huge. You can't judge me in RCB. That's all about me, and I own a company called Pixel Pilot Studios. We do event management and big fat weddings, all these pre-weddings and all. This is small about thing. I'm a very
ಅಡ್ವೆಂಚರ್ ಪರ್ಸನ್, ಜಾಯ್ಫುಲ್ ಪರ್ಸನ್. ಎಲ್ಲರಿಗೂ ಉರಿಸ್ತಾ ಇರ್ತೀನಿ, ಎಲ್ಲರಿಗೂ ಕಾಲು ಎಳಿತಾ ಇರ್ತೀನಿ. ನೀವು ಧಾರಾಳವಾಗಿ ನಾನು ಎಷ್ಟು ಉರಿಸ್ತೀನಿ ಅದಕ್ಕೂ ಒಂದು ಪಟ್ಟು ಜಾಸ್ತಿ ಎಳಿಬೋದು. ನಾನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ಮಜಾ ಮಾಡೋಣ ಅಷ್ಟೇ. ಹಾಯ್, ನನ್ನ ಹೆಸರು ಪುಷ್ಪ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. Hi, my name is Harshita. Nice to meet you all. ಇನ್ನ ಯಾರನ್ನು ಮೀಟೇ ಮಾಡಿಲ್ಲ. ಅಲ್ಲ ನೋಡ್ತಾ ಇದೀನಲ್ಲ. ಈಗ ಚೆನ್ನಾಗವರ. ನಾನು ಮಲ್ಲಿಕಾರ್ಜುನ್ ಅಂತ. I'm a medical professional. ನನ್ನ ಹೆಸರು ಅಕ್ಷತಾ ಅಂತ. ಏನೇನು? ಅಕ್ಷತಾ. ಎ ಫಾರ್ ಅಕ್ಷತಾ. Hello guys, I'm Piyush. I'm from Uttar Pradesh. A few moments later. ಯಾವುದೊಂದು ಅಕ್ಷರ ಕೊಡ್ತಾವ್ರಿ, ಏನು ಅಂತಾರೆ ಗೊತ್ತಾಯ್ತಲ್ಲ ಅವ್ರಿಗೆ. ಅವ್ರು ಸಾಂಗ್ ಆಡಿದ್ರು ಅಂತ ಅವ್ರಿಗೆ. ಸಾಂಗ್ ಮಾಮ 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 ವಿನಯ್ ಮಾಮ ಅತ್ತಿಪ್ಪಟ್ಟೆ ಕುಂಕುಮ ಸರ್ಗ ಬೀರಾತಿಂದು ಕರ್ಗ ನೋಡುಮ್ಮ. ಏ ಹಂಸ. ಯಾರಲ್ಲವ ಅಲ್ಲ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೋ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕುಗುತ್ತೈತೆ. ಸಾಂಗು ಎಂಜಾಯ್ ಮಾಡಲ್ಲ, ರಿಪೀಟ್ ಟೆಲಿಕಾಸ್ಟ್. ಇನ್ನು ಸ್ವಲ್ಪ ಹೊತ್ತು ನೋಡು, ದೇವನ ಮಗಳು ಆಡ್ತಾನೆ ನೋಡ್ಕೊ ಹಂಗೆ. ಇವ್ರಿಗೆ ಏನ್ ನಡೀತೈತೆ ಅಂತಾನೆ ಗೊತ್ತಾಯ್ತಲ್ಲ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ನನ್ನ ನೀನು ಗೆಲ್ಲಲಾರೆ, ಕುಣಿದು ತಿಳಿದು ಸಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಗಜಮುಖನೇ ಗಣಪತಿಯೇ ನಿನ್ನಗೆ ವಂದನೆ, ನಿಂದಲೇ ನಿನ್ನಿಂದಲೇ ಕರಿನಾಯಿ ಮರಿ ಹಾಕಿತು. 6 hours later. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲೋ ನಿಲ್ಸಿದ್ರು ಫ್ರೆಶ್ ಅಪ್ಗೆ ಅಂತ. ಎಲ್ಲಿದ್ದೀನಿ, ಯಾವ ಊರಲ್ಲಿದ್ದೀನಿ, ಏನು ಅಂತಲೂ ಕೂಡ ಗೊತ್ತಿಲ್ಲ. ಎದ್ದಿದ ತಕ್ಷಣ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಟ್ರೆಕ್ಕಿಂಗ್ ಕಡೆ ಹೊರಟಿದ್ದೀವಂತೆ. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಅಂತೆ. ದಿವ್ಯಾ ನೋಡಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಏನು ದಿವ್ಯಾ ಸಮಾಚಾರ? ಏನೇನು ಅವಸ್ಕೊತಾ ಇದೆಯಾ? ನಮಗೆಲ್ಲ ಗೊತ್ತಾಗೋಯ್ತು. ಓ ಸುಂದರ ಕಾವ್ಯ ಹಳದಿ ಚಂದನ ಮಾಡ್ಕೊಂಡು ಮೇಕಪ್ ಮಾಡ್ಕೊಂತವ್ರ ಗೈಸ್ ಇಲ್ಲಿ ನಿಂತ್ಕೊಂಡು. ಯಾರ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಓಕೆ 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 ಎಲ್ಲ ಬಂದ್ರ? ಇವ್ರನ್ನ ತೋರಿಸ್ಬಾರ್ದು ಅಂತ ಗೈಸ್. ಎಲ್ಲ ರೆಡಿಯಾಗಿ ಸ್ವಲ್ಪ ಕುತ್ಕೊಂಡ್ಬಿಟ್ಟವ್ರೆ. ಇವ್ ಅಮ್ಮ ತೋರ್ಸಿದ್ರೆ ಸಾರ್ ಸಾರ್ ಅಂತ. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ನಿಮ್ದೇನ್ರಿ ಶೋರೂಮಲ್ಲಿ ಹಿಂಗೆ ಇಟ್ಟಿದ್ದೀರಾ ಅಂದ್ರೆ
ಏನ್ ಅರ್ಥ ಆಯ್ತು ನಿಮ್ಗೆ? ನಿಮ್ಗೆ ಏನ್ ಅರ್ಥ ಆಯ್ತು? ಇನ್ನೇ ಆಡಿದ್ರು ಡ್ಯಾನ್ಸ್ ಬರಲ್ಲ ಅಂತಾನೆ ಎಷ್ಟು ಆಡಿದ್ರು ಗೊತ್ತಾ ಗೈಸ್? ಇನ್ನೇನಾದ್ರೂ ಡ್ಯಾನ್ಸ್ ಬರ್ತದೆ ಅಂತ ಆಡಿದ್ರಿ ಇನ್ನೆಷ್ಟು ಆಡಿರೋರು. ಅಂದ್ರು ಸಂಗೀತದಲ್ಲಿ ಸೋತ್ಬಿಟ್ರು ಈ ಟೀಮು. ಯಾರು ನಾವ? ಇಟ್ಕೊಟ್ವಿ ಅಂತೆ. ಇವ್ರಿಗೆ ಅದು ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ, ಮಲಗ್ಬಿಟ್ಟಿದ್ರು. ಅದೇ ಅದು ನೆನ್ಪಿಲ್ಲ ನೋಡಿ, ಸೋತೋಗಿರೋದು. ಸೋಲ್ ಅನ್ನೋದು ನಂಗೆ ನೆನಪೇ ಇರಲ್ಲ ರೀ. ಹೌದೌದು. ಸೋಲ್ ಅನ್ನೋದು ಯಾಕೆ ನೆನಪಿರುತ್ತೆ ಹೇಳಿ ಗೈಸ್? ಆಯ್ತು ಆಮೇಲೆ ಗೈಸ್ ಅವ್ರು ಕೇಳದೇ ಇರೋ ಸಾಂಗ್ ಎಲ್ಲ ಹಾಕಿ ಕೇಳಿಸ್ತವ್ರೆ. ಪಾಪ ಅವ್ರ ಮಗಗಳು ನೋಡೋಕ್ಕೆ ಆಯ್ತಾ ಇಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಇದಾದ್ರು ಒಳ್ಳೇದ್ ಮಾಡ್ತಾರೆ. ಆಡ್ರಿ ಅಂತ ಏನು ಆಡ್ತಾರೆ ಏನು ಗೊತ್ತು? ನೋಡಿ ಇವಾಗ ಎಲ್ಲ ಆಡ್ತಾರೆ. ಯಾವ ಸಾಂಗ್ ಅಂತ ಗೊತ್ತಿಲ್ವಾ? ಓಕೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಸ್ಟಾಪ್ ಅಂತೆ. ಗೈಸ್ ನಂಗೊಂದು ಡೌಟ್ ಏನು ಗೊತ್ತಾ, ಇವಯ್ಯ ಬೇಕು ಅಂತ ಈ ಹೋಟ್ಲಿಗೆ ಕರ್ಕೊಂಬಂದವನ ಏನಂತ ಗೊತ್ತಿಲ್ಲ. ಹೋಟೆಲ್ ಸುಜಾತ ಅಂತೆ. ಏನು ಬೇಕೋ ನಾಚಿಕೆ ಪಡ್ಕೊಳ್ತೀನಿ, ನಿಮ್ಮನೆ ಅಂತ ಅನ್ಕೊಳ್ತೀನಿ. ಆಮೇಲೆ ಬಿಲ್ ಕೊಟ್ಬಿಟ್ಟೋಗಿ. ನೀವು ಮಾಸ್ಕ್ ಹಾಕೊಂಡೆ ತಿಂತೀರ ರೀ ಮೇಡಮ್ ನೀವು? ಏನು ಏನು ಬೇಕೋ ಆರ್ಡ್ರ್ ಮಾಡಿ ಎಲ್ಲ ತಿನ್ನಿ ಅಂತೀರಾ, ಒಂದೇ ಸರಿ ಆರ್ಡ್ರ್ ಮಾಡಿ ಅಂತೀರಾ? ನೋಡೋಣ ಅದು ಹಿಂಗಿರುತ್ತೆ, ಟೇಸ್ಟ್ ಮೇಲೆ ಡಿಪೆಂಡ್ ರೀ. ಏನು ರೀ ಹಿಂಗೆ ಟ್ರೀಟ್ ಮಾಡೋದು ನೀವು? ಹಾಂ ನೋಡಿದ್ರಾ, ಕ್ಯಾಮ್ರಾ ಆಫ್ ಮಾಡಿ ಅಂದ್ಬಿಟ್ಟು ಬೈತಾರೆ ಇವರು. ಏನು ರೆಸ್ಪೆಕ್ಟೇ ಇಲ್ಲಪ್ಪ. ಮಿನಿಮಮ್ 10 ಇಡ್ಲಿ ಹೊಡಿತೀರಾ? ಏಯ್ ನೋಡ್ತಾ ಇದ್ದೀನಿ, ಒಳ್ಳೆ ಶಾಪಿಂಗ್ ಮಾಡ್ತಾ ಇದ್ದೀರಾ. ನಿಂಗೆ ಅದು ನನಗಿದು ನಿಂಗೆ ಅದು ಅಂತ ಇವಾಗಲೇ ಡೀಲ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಹಂಗೆ ಟೇಸ್ಟ್ ಎಲ್ಲ ಮಾಡಿದ್ದೀರಾ? ಯಾವುದು? ಹೌದಾ? ಇವೆಲ್ಲ ಕೇಳೇ ಇಲ್ಲ ಗೈಸ್ ನಾನು. ಜಾಮೂನಾ? ಓ ಅದಿದು ನೇರಳೆ ಹಣ್ಣು. ಹಾಂ ಕ್ರೇಜಿ. ಬೆಟ್ಟದ ನಲ್ಲಿಕಾಯಿ ಗೂಸ್ಬೆರಿ. ಹಾಂ ನೋಡಿ ಗೈಸ್, ವೈನ್. ಶೂಸ್ ಬೇಕಾ ಸರ್? ಇದು ಯೋ ನಿಂಗೇನು ಅನ್ಸಲ್ವೇನಯ್ಯ? ನಾನು ಶೂಸ್ ತರ್ತೀನಿ ಅಂದರೆ ಬೇಡ, ಕ್ರಾಕ್ಸಲ್ಲಿ ಬಾ ಅಂದರೆ ನೋಡು ಮಾಡಲ್ಲ. ನೀನು ಶೂ ಬಿಚ್ಕೊಡು. ಎಷ್ಟು ಸೈಜ್ ನೀನು? 2ನಾ? ಏನಿದು? ಹಾಂ ಪತ್ತಲು. ಈ ಕತ್ಲಲ್ಲಿ ಪತ್ಲು ತಿಂತಾ ಇರೋ ಗೌತಮಿ ಅವ್ರಿಗೆ ಜೈ. ಅವ್ರು ಆರ್ಡರ್ ಮಾಡಿರೋದು ನಾನು ತಿಂತಾ ಇದ್ದೀನಿ ಗೈಸ್. ಒನ್ ಜಾಯಿಂಟ್ ಟ್ರಾವೆಲ್ಸ್ ನಾವು ಹಿಂದೆ ಬೋರ್ಡ್ಸ್ಬಿಡ್ತಾ ಇದ್ದೀನಿ. ಒಂದು ಪತ್ತಲ್ಲು, ಒಂದು ಮಸಾಲೆ ದೋಸೆ, ಬಿಸಿಬೇಳೆ ಬಾತು, ಆನಿಯನ್ ದೋಸೆ ಆ್ಯಂಡ್ ಅವ್ರೇನೇನೋ ಟ್ರೈ ಮಾಡ್ತವ್ರೆ. ಸೊ ಏನೇನು ಸಿಗ್ತದೆಲ್ಲ ಟ್ರೈ ಮಾಡಿ. ನನಗೆ ಪತ್ತಲ್ ಅನ್ನೋದು ಯಾಕೋ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಇದು ಯಾರ ಕಡೆ ಮಾಡ್ತಾರೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಿದ್ರೆ ಕಮೆಂಟ್ ಹಾಕಿ. ಅಂತೂ ಇಂತೂ ಚೆನ್ನಾಗಿ ಬಾರಿಸಿ ಹತ್ತುತ್ತಾ ಇದ್ದೀವಿ ಗೈಸ್. ವಿನಯ್ ಬರ್ತಡೇ ವಿಶ್ ಮಾಡಿರಿ. ಬೇಡ ನಮಗೆ, ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ದೊಡ್ಡ ಚಾಕ್ಲೇಟ್ ಬೇಕು. ಚಿಕ್ಕ ಚಾಕ್ಲೇಟ್ಗೆಲ್ಲ ಕಾಂಪ್ರ ಆಗಲ್ಲ ನಾನು. ಹ್ಯಾಪಿ ಬರ್ಡೇ. ಹಾಂ ತಗೋಬೇಕು. ಯಾವುದೋ ಒಂದು ರೂಲ್ಸ್ ಮಾಡೋರು ಗೈಸ್. ಇದು ಟೀಮು, ಕೇಳಬೇಕು. ಸಾಂಗ್ ಹಾಕ್ತಾರೆ, ಸಿದ್ದಪ್ಪಾಜಿ ಸಾಂಗು, ಇದು ಟೀಮು ಕೇಳಬೇಕು. ಆಮೇಲೆ ಅವ್ರು ಹೇಳಿದಾಗ ಡ್ಯಾನ್ಸು ಮಾಡಬೇಕು. ನಿಮ್ಮ ಮನ್ಸಲ್ಲಿ ಇರ್ತಾರೆ ನೋಡಿ. ಬೇರೆಯವ್ರ ಮನ್ಸು ಕೊಂಡು ಬಿಡ್ತೀನಿ, ಹುಷಾರು ನೋಡ್ಕೊಂಡೆ ಸಿರಿ. ಹಾಂ ನೀನು ರೆಡ್ ಕಲರ್ ಟೋಪಿ ಹಾಕ್ದಾಗೆ ಅನ್ಕೊಂಡ. ನೀನು ಸಾಮಾನ್ಯಡು ಅಲ್ಲ, ಅಸಾಮಾನ್ಯಡು ನೀನು ಅಂತ. ಗೈಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಲಾಸ್ಟ್ ಟ್ರಿಪ್ಪಲ್ಲಿ ಏನು ಸೈಕ್ ಮಾಡಿದ್ರಲ್ಲ, ಯಾರೋ ಒಬ್ರು ಮಾತಾಡಿದ್ರಲ್ಲ, ಅವರು ಇಷ್ಟುದ್ದ ಪ್ಯಾರಾಗ್ರಾಫ್ ಕಳ್ಸವ್ರೆ ಸಾರಿ ಅಂತ. ನಾನು ಅದಕ್ಕೆ ಅವ್ರಿಗೆ ಏನು ರಿಪ್ಲೈ ಮಾಡಿದ್ದೀನಿ ಅಂದರೆ ಪೀಸ್, ಇಷ್ಟೇ. ಇಷ್ಟುದ್ದ ಮೆಸೇಜ್ಗೆ ಇಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಜಾರಾಗ್ಬಿಡಿ ಅಣ್ಣ. ಹಾಂ ನಾನು ಅದಕ್ಕೆ ಏನು ನನ್ನ ಮೆಸೇಜ್ ಏನು ಹೇಳಿ ರಿಪ್ಲೈ? ಪೀಸ್. ಅದು ಪೀಸ್ ಇಲ್ಲ, ನಾನು ಅರ್ಜೆಂಟ್ ಒಟ್ಟಿಗೆ ಹೋಗ್ಬೇಕು, ಬಂದ್ಮೇಲೆ ರಿಪ್ಲೈ ಮುಂದಕ್ಕೆ ನೀವೇ ಕಮೆಂಟ್ ಹಾಕಿ. ಇಲ್ಲ ಗೈಸ್, ನಮ್ಮ ಅಣ್ಣ ಪೀಸ್. ಅಪ್ಪ ನೀ ಅಣ್ಣ ಅಲ್ಲ ತಮ್ಮ ನನಗೆ. ದಿವ್ಯಾ ಪೀಸ್. ಏಯ್ ಯಾಕೆ ಏಯ್ ಹೆಂಗಾಯ್ತು ಮೈಗೆ? ದಿವ್ಯಾ ನಿಮ್ಗೆ ಅಕ್ಕ ಇದ್ದಂಗೆ. ಸೆಪ್ಟೆಂಬರ್ ಅಂದ್ಬಿಟ್ಟು ಅಂತ ಬಾಯ್ಬಿಡ್ಬೋದು. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. 23. ಬಿಡ್ರಿ ರೀ. 23. ಹಾಂ ದಿವ್ಯಾ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕೊಳ್ಳಿ ದಿವ್ಯಾ. ಏನಂದ್ರಿ ಸಚಿ?
ಏನಿಲ್ಲ ಹೇಳಿ ಬ್ರಾ. ಏನಿಲ್ಲ ಅಲ್ಲಿ ನೋಡಿ ಏನಿಲ್ಲ, ಸಚಿನ್ ಮದುವೆ ಮಾಡಿಸ್ತಾರಂತೆ ನಮ್ಮ ಮನೆಯಲ್ಲಿ. ನಿಮ್ದು? ನಾನು ಮಠಕ್ಕೆ ಸೇರ್ಕೋತೀನಿ. ಯಾಕೆ ಹೇಳಿ? ಮಟನೇ ಮನೆ ಮಾಡ್ಬಿಡ್ತಾರೆ. ಪರವಾಗಿಲ್ಲ ನೋಡಿ, ಮದುವೆ ಆದ್ರೆ ನೀನು ಅವ್ರ ಕಾಲಕ್ಕೆ ಬೀಳ್ಬೇಕು. ಮಠಕ್ಕೆ ಸೇರ್ಕೊಂಡ್ರೆ ಊರವರೆಲ್ಲ ಬಂದು ನಿನ್ ಕಾಲಕ್ಕೆ ಬೀಳ್ತಾರೆ. ಕಿಟಕಿ ಹಾಕದ್ ನೋಡಿ ಗೈಸ್, ಹಾಕಿ. ಕಿಟಕಿ ಕೈಗೆ ಬಂದ್ಬಿಡ್ಬೇಕು ಇವಾಗ. ಬನ್ನಿ ಅಣ್ಣ, ನೀವು ಹಾಕಿ. ಹೋಗುತ್ತೆ. ನೀವು ಹಾಕಿದ್ರೆ ಹೋಗಲ್ವಾ? ಓ ಡ್ರ. ಅಭಿಮಾನ ಪ್ರೀತಿ ಮನಸ್ಸಲ್ಲಿ ಇರ್ಬೇಕು. ವಿನಯ್ ಅಣ್ಣ ಹಾಕ್ತಾರೆ ಅಂತ ಗೊತ್ತಾಯ್ತು. ಪೋಲಿ ಬಡತದೆ. ನೀವೇನ್ ಅನ್ಕೊಂಡ್ರೆ? ನಾನು ಕಿಟಕಿನೇ. ನೀವು ಯಾಕ್ರೆ ಹಾಕ್ತಾ ಇದ್ದೀರಾ ನೀವು? 20 minutes later. ಯಪ್ಪ. ಓಹೋ ಹೇ ಹಾ ಗೈಸ್, ಡೆಕಾಥ್ಲಾನ್ ಅಲ್ಲಿ 5,000 ರೂಪಾಯಿ ಕೊಟ್ಟು ಜಾಕೆಟ್ ತಗೊಂಡೆ. ಅದೇ ಬೆಸ್ಟ್ ಅನ್ಸ್ತೈತೆ. ಯಾಕೆ ಗೊತ್ತಾ, ಇಲ್ಲಿ ನೀರು ಬಿದ್ದು ಕೆಳಗಡೆ ಎಲ್ಲ ಹೋಗ್ತೈತೆ, ಅದು ಹರಿತಾ ಇದೆ ನೋಡಿ. ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಗೈಸ್, ಅಂತೂ ಇಂತೂ ವಾಟರ್ ಪ್ರೂಫ್ ಕೇಸಿಂಗ್ ಹಾಕಾಯ್ತು. ಅಯ್ಯೋ ಬನ್ರಿ, ಯಾಕ್ರಿ ಹಿಂಗೆ? ಹೋಗೋಣ ಬನ್ನಿ. ಯಪ್ಪ, ಅಯ್ಯಯ್ಯೋ, ಒಳಿಕೆಲ್ಲ ಹೊಟ್ಟೈತಲ್ಲಪ್ಪ. 5,000 ರೂಪಾಯಿ ಜಾಕೆಟ್ ಸಖತ್ ಡ್ಯೂಟಿ ಕೊಡ್ತೈತೆ ಬ್ರೋ. ನಾನು ಅಲ್ಲಿ ಹಿಡ್ಕೊಂಡಲ್ಲ, ಇದು ಒಳಗೆ ಕೊಟ್ಟೋಯ್ತು. ಏನು ಇದು ನೀರು ಒಳಗಡೆ, ಅದಕ್ಕೇನೆ ಬ್ರೋ. ನಿಮ್ಗೆ ಹಂಗಲ್ಲ, ನನ್ಗೆ ಹೆಂಗೋಯ್ತು ಗೊತ್ತಾ, ಇಲ್ಲಿ ಹೋಗಿ ಅದು ಇಲ್ಲಿ ಕರೆಕ್ಟ್ ಆಗಿ ಅದು ಅಲ್ಲೋಗಿ ಟನ್ನಲ್ಗೆ ಹೋಗ್ಬಿಟ್ಟೈತದು. ಆಟ ಬೇಡ ಸುಜಿ. ಅಯ್ಯೋ, ನಾನೇನೇ ಆಟ ಆಡ್ತೀನಿ, ಯಾರವ್ರೆ ಇಲ್ಲಿ ಆಟ ಆಡಕ್ಕೆ? ಅಲ್ಲ, ಏನ್ ಅನ್ಸ್ತೈತೆ? ಚುಮು ಅನಿಸ್ತೈತೆ. ಆಹಾ, ಹೆಂಗೈತೆ ಹೇಳಿ, ಮಸ್ತಾಗೈತೆ ಗೈಸ್. ಅಡ್ವೆಂಚರ್ ಇದು. ಹೆಂಗೆ ಕೃಷ್ಣ ಪರಮಾತ್ಮನ್ ಫೀಲ್ ಬರ್ತೈತಂತೆ ಅಣ್ಣಂಗೆ. ಗೈಸ್, ಒಂದು ಗಾಡಿ ಕಚ್ಕೊಂಡೈತೆ ಸಕ್ಸಸ್ಫುಲ್ ಆಗಿ. ಎಲ್ಲ ಇಳಿರಿ. ಹಾ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಗಾಡಿ ಕಚ್ಕೊಂಡಿದ್ರಿ, ಇಲ್ಲಿ ಅಣ್ಣನೇ ಕಚ್ಕೊಂಡ್ಬಿಟ್ಟವನ. ಹುಡುಗಿರ ಮಧ್ಯ ಕಚ್ಕೊಂಡಿರೋದು ಅಣ್ಣ. ಗಾಡಿ ಜಾಮ್ ಆಗಿದೆ. ಓಹೋ, ವೀಲಿಂಗು. ಇಳಿರಪ್ಪ ಬೇಗ. ಇಲ್ಲಿ ನೋಡಿ ಗೈಸ್, ಹಿಂಗ ತಿಂತೈತೆ. ಟ್ರ ಎಲ್ಲ ಸೈಡ್ ಬನ್ನಿ. ಇದೆ ನೋಡಿ, ಹೆಂಗೆ ನಿಂತ್ಕೊಂಡೆ ತಳಿಸ್ಬಿಟ್ಟೆ. ನೆಕ್ಸ್ಟ್ ಟೈಮು ಕ್ಯಾಂಪರ್ ಗಾಡಿಗಳ ಜೊತೆ JCBನೂ ತರಿಸಿ. ಹಾ ಓಹೋ, ಸಾಕಾದ ಕೂತಿದ್ಯಾ ಕಣವ. ನಮ್ಮೂರ ಕಡೆ ಗಣೇಶ ಹಿಂಗೆ ಬಿಡೋದು, ತಳ್ಳಲ್ಲ ಕಡೆ ಐಸ. ಸಚ್ಚಿ, ಏನು ಸಮಾಚಾರ? ಆಯ್ತಾ ಗೌ? ಹಿಂಗೆ ಗೈಸ್, ನೆಕ್ಸ್ಟ್ ಲೆವೆಲ್ ಇದು. ನೋಡಿ ಕೆಳಗಡೆ ಯಾವ ಥರ ಆಗಿದೆ ಅಂತ. ಯಾವ್ದು ಗೊತ್ತಾ, ಮಿತ್ರದ ಹೋಗಿಗಳು ಅಂತ. ತೊಳಿ, ನಾನು ಒಂದು ಬುಕ್ ಓದಿದೆ, ಮಿತ್ರನಿಂದ ಪುತ್ರ ಲಾಭ ಅಂತ. ಬರೀ ಇಂಥದೆಯಾ? ಯಾವ ಟ್ರಿಪ್ಪಲ್ಲಾದ್ರೂ ನೋಡಿದ್ದೀರಾ ಟ್ರಕ್ ಲೀಡ್ಗೆ ಛತ್ರಿ ಹಿಡಿತಾ ಇರೋದು? ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಗುರು, ನಾಯಿ ಗುರು ಅದು. ನೋಡಿ ಗೈಸ್, ಯಾವುದೋ ಒಂದು ಮರ ಹಿಂಗೆ ಉದ್ರೋಗ್ಬಿಟ್ಟೈತೆ ಕೆಳಗಡೆ. ನಂತರ ಇದೇನಾ ಲಂಗೂರು? ಲಂಗೂರ್ ಫೈಟ್ಸ್ ಬ್ರೋ ಇದು. ಮೀಟಿಂಗೋಸ್ಕರ ಹೋಗಿ ಮಾಡಿ. ದಪ್ಪ ಮಾಡು. ಹಾಗೆ ಬೇಕಾಕ. ಬ್ಯಾಂಗ್. ಟೆಂಪಲ್ ಇದು. ಓ, ಎವ್ರಿಬಡಿ, ಮೆಜಾರಿಟಿ ಯಾರಿಗೂ ಫೋರ್ಸ್ ಮಾಡೋದು ಬೇಡ. ಅಂಡ್ ಒಬ್ರು ಖುಷಿಗೋಸ್ಕರ ಯಾರೋ ಪ್ರಾಬ್ಲಮ್ ಸಿಕ್ಕಾಕೊಳೋದು ಬೇಡ. ಗಾಟ್ ಇಟ್?
please. How is the judge? Who? How is the judge? Who? How is the judge? Who? Oh, ಎಲ್ಲ ನಿಂತ್ಕೊಳ್ಳೋದು ಕೊಡೋದು Who are you? ಟೆನ್ 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 ಲೆಟ್ಸ್ ಗೋ. ಟ್ರಿಪ್ ಅಲ್ಲ, ಒಂದ್ಸರಿ ಪಾರ್ಟಿಸಿಪೆಂಟ್ನ ಕರ್ಕೊಂಡ್ ಬನ್ನಿ. ಅಯ್ಯ ನಮ್ದು ಈ ಥರ ಇಲ್ಲಪ್ಪ, ನಮ್ಮ ಟ್ರಿಪ್ಪೇ ಬೇರೆ ಥರ. ನೋಡಿದೀವಿ ಲೈನಲ್ಲಿ ಹೋಗ್ರಪ್ಪ, ಎಣ್ಣೆ ಬಾಟ್ಲಿ ಇಟ್ಕೊಂಡು ಟ್ರಕ್ ಮಾಡಿರೋದನ್ನ. ಆಯ್ತು ಮಾಡ್ತೀವಪ್ಪ, ನಾವು ಎಂಜಾಯ್ ಮಾಡಕ್ ಹೋಗೋದು. ಟ್ರಕ್ಕಿಂಗ್ ಅಲ್ಲಿ ಎಂಜಾಯ್. ಟ್ರಕ್ಕಿಂಗ್ ಅಲ್ಲಿ ಎಂಜಾಯ್ ಇಲ್ಲ, ಟ್ರಕ್ಕಿಂಗ್ ಆದ್ಮೇಲೆ ಎಂಜಾಯ್. ಟ್ರಕ್ಕಿಂಗ್ ಅಲ್ಲಿ ನಾವು ಎಲ್ಲ ಸ್ಟ್ರಿಕ್ಟ್ ಆಗಿರ್ತೀವಿ. ನಾವು ನೋಡಿದೀವಿ. ಏನ್ ನೋಡಿದೀರಾ? ವಿಡಿಯೋಸ್ ಇದೆ ನಮ್ಮ ಹತ್ರ. ತೋರಿಸಿ. ಬೇಡ ನಮ್ಮ ಹತ್ರ ತೋರಿಸಿ ಬ್ರದರ್, ಎಲ್ಲ ಇಟ್ಕೊಂಡಿದೀವಿ. ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ. ಎಲ್ಲ ಇಟ್ಕೊಂಡವ್ರಂತೆ. ವಾ ಚೆನ್ನಾಗೈತೆ ಗೈಸ್. ಕುಡ್ಕಿಡ್ಕೊಂಬಿಟ್ಯಾ? ಆಮೇಲೆ ಏನೋ ಕ್ವಶನ್ ಕೇಳಿದ್ರು, ಕೇಳಿ ಸರ್. ಅದು ಇದು ಡೆಟಾಲ್ಗೆ ವಾಟರ್ ಮಿಕ್ಸ್ ಮಾಡಿದ್ರೆ ಸೊ ಅದು ಕಲರ್ ಚೇಂಜ್ ಆಗುತ್ತೆ ವೈಟಿಗೆ, ಬಿಕಾಸ್ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸ್. ಓ ಕೆಮಿಸ್ಟ್ರಿ ಟೀಚರು. Even you're different too, very, very different too. ತುಂಬಾ ದೂರ ಇದೆ. ಅದಕ್ಕೆ ಹೇಳಿದೆ ಹೇಳಿ ಇಲ್ಲಿ ಎಕ್ಸ್ಟ್ರಾ ಹೊಡೀರಿ ಅಂತ. ಏನಾಯ್ತು? ಹೋಗ್ಬೇಕಿನ್ನ. ನಡೀರಿ. ನೋಡಿ ಏನ್ ಸಿಕ್ಕಿದೆ ನಮ್ಮ ಹರ್ಷಿತ್ ಅವ್ರಿಗೆ? ಗೋಲ್ಡ್ ಗೋಲ್ಡ್ ಸಿಕ್ಕಿದೆ. ಏನ್ ನಾನಿದ್ದೀನಿ, ಹುಷಾರು. ಸೊ ಇವ್ರಿಗೆ ಸಿಕ್ಕಿರೋದು ಗೋಲ್ಡು. ಸೊ ಇವಾಗ ಇದನ್ನ ತಗೊಂಡೋಗಿ ಅವರು ವಡ್ಲ್ಯಾಂಡಿಗೆ ಕೊಟ್ಟು ಕರಗಿಸ್ತಾರಂತೆ. ಎತ್ಕೊಳ್ಳಿ ಎತ್ಕೊಳ್ಳಿ. ಅದೇ 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 ನಾನು ಹೇಳಿದ್ದು, ಅದೇ ಅದೇ ಎಕ್ಸಾಕ್ಟ್ಲಿ. ಅದೇ ಅದೇ ಎತ್ಕೊಳ್ರಿ, ಗ್ಲೋಬಲ್ ಹಾಕೊಳ್ರಿ, ಎಲ್ಲರೂ ನೋಡ್ತಾರೆ. ಯಾರು ಇವರು? ಆದರೂ ಗೈಸ್ ನಾನೊಂದು ಕಡೆ ನೋಡಿದೆ, ನಾವು ಯೂಶ್ವಲಿ ಟ್ರೆಕ್ ಹೋದಾಗ ಎಷ್ಟೊಂದು ಕಡೆ ನಾಯಿಗಳು ನಮ್ಮನ್ನ ಫಾಲೋ ಮಾಡುತ್ತಂತೆ. ಅದು ಯಾರು ಹೇಳಿದ್ರು, ನಾಯಿ ದೇವ್ರ ರೂಪದಲ್ಲಿ ಬಂದು ನಮ್ಮನ್ನ ನೋಡ್ತಾ ಇರತ್ತಂತೆ. ಪೀಕಲ್ ಇದೀವಿ ನಾವು. ಬರ್ ಕಮಿಂಗ್ ಕಮಿಂಗ್ ಚೆಕ್ ಚೆಕ್ ಇನ್. ಹಲೋ ಜಾಯಿಂಟ್ ಸ್ಪೀಕಿಂಗ್ ಗೈಸ್. ಇವಾಗ ಎಲ್ಲ ಸಾಂಗ್ ಆಡ್ತಾವ್ರೆ ಇವರು. ಒಡೆ ಒಡೆ ಒಡೆ. ಹುಷಾರಪ್ಪ, ಚಡ್ಡಿ ಒಳಗೆ ಹೋಗ್ಬಿಟ್ಟೈತೆ ನೋಡ. ಆಕಯ್ಯ ಅಯ್ಯೋ ಅಯ್ಯೋ. ನಮ್ ವಿನಯ್ ಹೆಂಗೆ ಗೊತ್ತಾ? ಹುಷಾರು. Take them carefully and get them back carefully. ಓ ಇಂಗ್ಲೀಷು. ನಾವು ಆಕ್ಸ್ಫರ್ಡ್ ಅಲ್ಲೇ ಓದಿದ್ದು. ಸರಿಯಾದ ಜಾಗ ಹೋಗೈತೆ. 1-2 ಅಡಿ ಒಳಗೆ ಹೋಗಿದ್ದಾರೆ. ಏನ್ ಗಾಳಿ ಬೀಸ್ತಾ ಇದ್ ಗೊತ್ತಾ? ಯಪ್ಪ ಅಲ್ಲ, ಕ್ರೇಜಿ ಗಾಳಿ ಬೀಸ್ತಾ ಇದೆ. ಎಲ್ಲ ಬಾಚ್ಬಿಟ್ರು ಬ್ಲಾಗ್ ಮಾಡೋ ಅಷ್ಟರಲ್ಲಿ. ಗೈಸ್ ಏನೋ ತಗೊಬಂದು ಡ್ರೈ ಫ್ರೂಟ್ಸ್ ಏನೇನೋ ಕೊಟ್ಟವ್ರೆ. ಹೆಚ್ಚು ಕಡಿಮೆ ಆದ್ರೆ ಇವ್ರನ್ನ ಹಿಡ್ಕೊಳ್ಳಿ. ಇಲ್ಲ ಇಲ್ಲ ಪಾಪ ಇವರಂತೆ. ಗೈಸ್ ಇದು ಏನೋ ಐತೆ ಗೈಸ್, ಹೆಂಗಿದೆ ನೋಡಿ. ಇದಕ್ಕೇನಂತಾರೆ ಮೇಡಮ್? ಇದಕ್ಕೇನಂತಾರೆ? ಡ್ರೈ ಫ್ರೂಟ್ಸ್ ಲಡ್ಡುನಾ? ನೀವೇ ಮಾಡಿರೋದಾ? ಓ ನೋಡಿ ಹೆಂಗೆ ಹೆಂಗ್ ಬರ್ತಾವ ನೋಡು. ದೇವಸ್ಥಾನ ಮುಂದೆ ಪ್ರಸಾದ ಬಂದಂಗೆ ಬರ್ತಾವೆ ಗೈಸ್. ನೋಡಿ ಇಷ್ಟು ಮಳೆ ಬರ್ತಾ ಇದ್ರು, ಅಷ್ಟು ನೀರಿದ್ರು ಬರ್ತಾ ಇತ್ತು ಅನ್ಸುತ್ತೆ. ಎಷ್ಟು ಬೇಗ ಟ್ರೆಕ್ ಮಾಡ್ಕೊಂಡ್ ಬಂದಿದ್ದಾರೆ. ನೀವೆಲ್ಲ ಏನ್ ಅನ್ಕೊಂಡ್ರಿ? ನೀವು ಆ ಟೈಪಾ ಗೈಸ್? ಯಾಕೋ ನಂಗೆ ಇವಾಗ ಡೌಟ್ ನೋಡಿ. ಓಕೆ ಗೈಸ್, ಫೈನಲಿ ಸ್ವಲ್ಪ ದೂರ ಹೋಗಿ ವಾಪಸ್ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಗಾಳಿ, ಮಸ್ತ್ ಮಜಾ ಮಾಡಿ ಇವಾಗ ವಾಪಸ್ಸು ಸ್ಟೇ ಕಡೆ ಹೋಗ್ತಾ ಇದೀವಿ. ಸೊ ಕ್ರೇಜಿ ಆಗಿತ್ತು ಗೈಸ್. ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ, ಒಳ್ಳೆ ಡ್ಯಾನ್ಸ್ ಆಡಿದ್ವಿ,
ಎಲ್ಲ ಮಾಡ್ಕೊಂಡು ವಾಪಸ್ಸು ಸ್ಟೇ ಕಡೆ ಹೋಗ್ತೀವಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ನೋಡಿ ಬಾಯ್ಸ್ ಜೀಪ್ ಹತ್ತಿ ಇವಾಗ ವಾಪಸ್ ಹೊರಡೋ ಸಮಯ. ಸೊ ಬನ್ನಿ ಹೋಗೋಣ. ಅಯ್ಯೋ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ. ಹೂಕೋಸ್ಗೂ ವ್ಯತ್ಯಾಸ ಇದೆ ಬ್ರೋ. ನೋಡಿ ಹೂಕೋಸ್ ಮಕ್ಕ ಹೆಂಗೆ. ಬೇಡ ನಾ ದೇವ್ರಣೆ ಯಾವ್ದೋ ಪ್ರಾಪರ್ ಸ್ಕೂಲ್ ಟ್ರಿಪ್ಗೆ ಬಂದಂಗೆ ಫೀಲು. ಜೀವ ಈಗ ಬರ್ತಾ ಇದೆಯಲ್ಲ, ನನಗೆ ಸಾಕಾಗ್ಬಿಟ್ಟಿದೆ. ಜೀವನದಲ್ಲೂ ಸೋಲ್ತಾ ಇದ್ದೀನಿ, ಪ್ರೀತಿಲೂ ಸೋಲ್ತಾ ಇದ್ದೀನಿ, ದುಡ್ಡಲ್ಲೂ ಸೋಲ್ತಾ ಇದ್ದೀನಿ. ಗೈಸ್ ಇವಾಗ ರೈಸ್ ಆಗಿ ನಾನು ವಿನಯ್ ಅಲ್ಲೋಯ್ತಾ ಇದೀವಿ. ಮಿಸ್ಸಿಂಗ್ ಮೈ ಬಾಯ್ಸ್. ಮನೆ ದೇವ್ರ ಮೇಲಾಣೆಗೂ ನಿಮ್ಮ ಮನೆಗೆ ಬರೋಣ ಅನ್ಕೊಂಡೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.